ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ವಿಫಲವಾಗಿದ್ದು ಜನರಿಗೆ ನರೇಂದ್ರ ಮೋದಿ ಗ್ಯಾರಂಟಿಯ ಮೇಲೆ ಮಾತ್ರ ವಿಶ್ವಾಸ ಮೂಡಿದೆ. ಹೀಗಾಗಿ ರಾಜ್ಯದ ಜನರು ನರೇಂದ್ರ ಮೋದಿ ಅವರ ಜೊತೆಗಿದ್ದಾರೆ ಎಂದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸಂಘನಿಕೇತನದಲ್ಲಿ ನಡೆದ ಬಿಜೆಪಿ ಬೂತ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಮಾತನಾಡಿ, ಇಂದು ನಮ್ಮ ಪ್ರಮುಖ ಬೂತ್ ಕಾರ್ಯಕರ್ತರು ಜೊತೆಗಿದ್ದೇವೆ. ಮಂಗಳೂರು ಬಹಳ ದೊಡ್ಡ ಸಂಪರ್ಕ ಸೇತು. ಮಂಗಳೂರಿನ ಹಲವರು ಮುಂಬೈನಲ್ಲಿ ಬಿಜೆಪಿ ಬೆಳೆಸಲು ಕೆಲಸ ಮಾಡುತ್ತಿದ್ದಾರೆ. ಅಲ್ಲಿನ ಕುಟುಂಬಗಳೇ ಇವತ್ತು ನನಗೆ ಇಲ್ಲಿ ಸಿಕ್ಕಿದೆ. 2024ರ ಚುನಾವಣೆ ಹೊಸ ಇತಿಹಾಸ ನಿರ್ಮಿಸುವ ಚುನಾವಣೆಯಾಗಿದೆ ಎಂದರು. ಇದೇ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ರೈಲ್ವೆ ಇಲಾಖೆ ಅಭಿವೃದ್ಧಿಯಾಗಿದೆ. ಎಂಆರ್ಪಿಎಲ್, ಮೀನುಗಾರಿಕಾ ಜಟ್ಟಿ, ಪ್ಲಾಸ್ಟಿಕ್ ಪಾರ್ಕ್, ಮಂಗಳೂರು ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಅದ್ಭುತವಾಗಿ ಮಂಗಳೂರು ಪರಿವರ್ತನೆಯಾಗುತ್ತದೆ. ನುಡಿದಂತೆ ನಡೆದ ಸರ್ಕಾರ ನರೇಂದ್ರ ಮೋದಿ ಸರ್ಕಾರವಾಗಿದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿಯಾಗಬೇಕು ಎಂದು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತಗಟ್ಟೆಯ ಕಾರ್ಯಕರ್ತರ ಸಮಾವೇಶದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯ ಉದ್ಘಾಟನೆ ಮತ್ತು ನೇತೃತ್ವವನ್ನು ವಹಿಸಿರುವ ನಮ್ಮ ರಾಷ್ಟ್ರದ ನಮ್ಮ ನಾಯಕರು, ಮಹಾರಾಷ್ಟ್ರ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಿನ ಉಪಮುಖ್ಯಮಂತ್ರಿಗಳಾಗಿರುವ ದೇವೇಂದ್ರ ಫಡ್ನವೀಸ್ ಅವರೇ, ಈ ಸಭೆ ಸಂಪನ್ನಗೊಂಡಿದೆ. ಮತಗಟ್ಟೆಯನ್ನು ಗೆದ್ದು ಭಾರತವನ್ನು ಗೆಲ್ಲು ಅನ್ನತಕ್ಕಂಥ ಅಪೇಕ್ಷೆ ನರೇಂದ್ರ ಮೋದಿ ಅವರು. ಹಾಗಾಗಿ ಬೂತನ್ನು ಗೆದ್ದಾಗ ದೇಶವನ್ನು ಗೆಲ್ತೇವೆ ಅನ್ನತಕ್ಕಂಥ ಪರಿಕಲ್ಪನೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಒಬ್ಬೊಬ್ಬ ಕಾರ್ಯಕರ್ತನು ಒಂದೊಂದು ಬೂತನ್ನು ಗೆಲ್ಲಬೇಕು. ಬೂತನ್ನು ಗೆದ್ದಾಗ ಅದು ಶಾಶ್ವತವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಬೂತನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಕಾರ್ಯವನ್ನು ಪ್ರಾರಂಭ ಮಾಡಬೇಕು, ಕಾರ್ಯದ ವಿಸ್ತಾರ ಮಾಡಬೇಕು. ಒಂದು ಪುಸ್ತಕದ ಪ್ರಿಂಟ್ ಬಿಡುಗಡೆಯನ್ನು ಮಾಡಿದ್ವಿ. ಈ ಪುಸ್ತಕದಲ್ಲಿ ಅಂಕಿಅಂಶಗಳಿದ್ದಾವೆ. ಈ ಅಂಕಿಅಂಶ ಇದರಲ್ಲಿ ಯಾವ ಭಾವಚಿತ್ರವನ್ನು ಹಾಕಿಲ್ಲ. ಯಾಕೆ ಹಾಕಿಲ್ಲ ಹೇಳಿದ್ರೆ, ಇದರಲ್ಲಿ ಪೂರ್ತಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿರುವ ಕೊಡುಗೆಗಳನ್ನು ಮಾತ್ರ ಹಾಕಿದ್ದೇವೆ. ಕಳೆದ 10 ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ. ಯಾರೇ ಸವಾಲಾಗಿ, ಯಾವುದೇ ಪಾರ್ಟಿಯ ಸವಾಲಾಗಿ, ನಾನಿವತ್ತು ಕಾಂಗ್ರೆಸ್ಗೆ ಸವಾಲಾಗ್ತೇನೆ. 75 ವರ್ಷಗಳ ಆಡಳಿತದಲ್ಲಿ ಈ ಜಿಲ್ಲೆಯಲ್ಲಿ ನೀವು ಸುಮಾರು 45 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೆ, 30 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಎಂಪಿಯನ್ನು ಪಡೆದಿದೆ. ಅತಿ ಹೆಚ್ಚು ಅನುಮಾನಗಳು ಬಂದದ್ದು ಈ 10 ವರ್ಷದಲ್ಲಿ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ. ನೀವು 70 ವರ್ಷಗಳಲ್ಲಿ ಕೊಡದೇ ಇರತಕ್ಕಂಥ ಹಣವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಯೋಚನೆ ಮಾಡಿದಕ್ಕೋಸ್ಕರ ನಾವು ಕಾರ್ಯಕರ್ತರು ಮನೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿ ಇದ್ದಾವೆ. ಮತದಾರರ ಮನೆಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಟ್ಟು ಹೊಂದಿರತಕ್ಕಂಥ ಯೋಜನೆಗಳು, ಆ ಯೋಜನೆಗಳ ಸಾಕಾರಗಳು ಏನೆಲ್ಲ ಆಗಿದೆ, ನರೇಂದ್ರ ಮೋದಿ ಸರ್ಕಾರ ಎಷ್ಟು ಕೊಟ್ಟಿದೆ, ಇದೆಲ್ಲವನ್ನು ಹೇಳಬೇಕಾಗಿರ್ತಕ್ಕಂಥ ಅಂಶದಲ್ಲಿದೆ. ಹಾಗಾಗಿ ಕಾರ್ಯಕರ್ತರು ಮತಗಟ್ಟೆಯಲ್ಲಿ ಮನೆಗಳಿಗೆ ಹೋಗುವಂಥ ಕಾರ್ಯ ಆಗಬೇಕು. BLA 2 ನಮ್ಮ ಬೂತಿನಲ್ಲಿರ್ತಕ್ಕಂಥ BLA 2 ಗುರುತಿಸಬೇಕು. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಾಗಿ ಪ್ರತಿ ಮತದಾರರನ್ನು ಮತಗಟ್ಟೆಯಲ್ಲಿ ಭೇಟಿಯಾಗಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುವ ಕೆಲಸವನ್ನು ಬೂತ್ ಕಾರ್ಯಕರ್ತರು ಮಾಡಬೇಕಾಗಿದೆ ಎಂದರು. 491 ಶಕ್ತಿ ಕೇಂದ್ರಗಳು ಬರುತ್ತೆ. 61 ಮಹಾಶಕ್ತಿ ಕೇಂದ್ರಗಳಿವೆ. 8 ವಿಧಾನಸಭಾ ಕ್ಷೇತ್ರ ಇದೆ. ನನ್ನ ನೆನಪಿನ ಪ್ರಕಾರ ಹೆಚ್ಚು ಕಡಿಮೆ 25,000 ಬೂತ್ನ ಕಾರ್ಯಕರ್ತರು, ಪೇಜ್ ಪ್ರಮುಖರಿದ್ದಾರೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಬರುವ ಚುನಾವಣೆಯಲ್ಲಿ ಪ್ರತಿ ಮತದಾರರನ್ನು ಪ್ರತಿ ಮತಗಟ್ಟೆಯಲ್ಲಿ ಭೇಟಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ನಿಶ್ಚಯವಾಗಿ ಗೆಲ್ಲಿಸುವುದು ಮತ್ತು ಹಿಂದಿನ ಅಂತರವನ್ನು ಮೀರಿ ಗೆಲ್ಲಿಸುವುದು ನಮ್ಮ ಗುರಿ ಅನ್ನುವ ಭಾವನೆ ನಡೆದೇ ನಮ್ಮೆಲ್ಲ ಕೆಲಸಗಳನ್ನು ಬಿಟ್ಟಿದ್ದೇವೆ. ನಿನ್ನೆ ಮೈಸೂರಲ್ಲಿ ಹೋಗಿದ್ದೆ. ಮೈಸೂರಿನಲ್ಲಿರುವಂಥ ನಮ್ಮ ಪ್ರಮುಖರು ಅನೇಕ ವಿಚಾರಗಳನ್ನು ಹಂಚಿಕೊಂಡಾಗ ನನಗೂ ಕೂಡ ತುಂಬ ಸಂತೋಷ ಆಗಿತ್ತು. ಭಾರತ ಹೇಗಿತ್ತು ಕೇಳಿದ್ರೆ
ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಾಗ ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡೆಯಿಟ್ಟಂಥ ದೇಶ, ವಿಮಾನದ ಮೂಲಕ. ಯಾರು ಪ್ರಧಾನಿ ಆಗಿದ್ರು, ಯಾವ ಸರ್ಕಾರ ಆಗಿತ್ತು, ಯಾವ ಪಕ್ಷ ಇತ್ತು, ಇದೆಲ್ಲ ಗೌಣ ನನ್ನ ಭಾರತ. ಆದರೆ ಅದೇ ಭಾರತ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಸಿಕ್ಕಿ ಯಾವ ಮಟ್ಟ ಮುಟ್ಟಿದೆ ಅಂದರೆ, ಜಗತ್ತಿನಲ್ಲಿ ಆರ್ಥಿಕವಾಗಿ ಅತ್ಯಂತ ಬಲಿಷ್ಠ 3 ರಾಷ್ಟ್ರಗಳಲ್ಲಿ ಭಾರತ ಒಂದು ಅನ್ನುವಂಥ ಮಟ್ಟಕ್ಕೆ ಇವತ್ತು ಆರ್ಥಿಕವಾಗಿ ನಾವು ಬೆಳೆಯುತ್ತಿದ್ದೇವೆ. ಈ ಘಟನೆಗೆ ನಾಳೆ ಉತ್ತರ ಆಗಬೇಕು. ಆ ಕಾರಣಕ್ಕೆ ನಿಮ್ಮಲ್ಲಿ ವಿನಂತಿಸಲಿಕ್ಕೆ ಬಂದೆ, ಯಾರಿಗೂ ಕೂಡ ಇವತ್ತಿಂದ 1 ನಿಮಿಷ ವಿರಾಮ ರೀತಿಯಲ್ಲಿ ನಾವೆಲ್ಲ ದುಡಿಬೇಕಾದಂಥ ಅವಶ್ಯಕತೆಗಳಿದೆ. ಯಾವ ಪ್ರಚಾರಗಳು, ಯಾವ ಅಪಪ್ರಚಾರಗಳಿಗೂ ಕೂಡ ಮಣಿದೆ ಗಟ್ಟಿಯಾಗಿ ನಿಂತು ನಮ್ಮ ಬೂತ್ನಲ್ಲಿ, ನಮ್ಮ ಶಕ್ತಿ ಕೇಂದ್ರದಲ್ಲಿ, ನಮ್ಮ ಮಹಾಶಕ್ತಿ ಕೇಂದ್ರದಲ್ಲಿ, ನಮ್ಮ ಮಂಡಲದಲ್ಲಿ ನಮಗೆ ಹೆಮ್ಮೆ ಇದೆ. ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಶಾಸಕರೇ ಇಲ್ಲ. ಯೋಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಜನ ಶಾಸಕರು, ಪ್ರಭಾವಿ ಶಾಸಕರು ನಮ್ಮ ಜೊತೆ ಇದ್ದಾರೆ. ಅತ್ಯಂತ ಪಕ್ಷನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡಿರುವಂತ 6 ಜನ ಶಾಸಕರು ನಮ್ಮ ಜೊತೆ ಇರುವ ಸಂದರ್ಭದಲ್ಲಿ ಕಳೆದ ಸಾರಿಗಿಂತ ಹೆಚ್ಚು ಮತಗಳ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ದೇವೇಂದ್ರ ಫಡ್ನವೀಸ್ ಅವರು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಶಾಸಕರಾದ ಉಮನಾಥ್ ಕೋಟ್ಯನ್, ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ರಾಜೇಶ್ ನಾಯಕ್, ಹರೀಶ್ ಪೂಂಚ, ಭಾಗೀರಥಿ ಮುರುಳ್ಯ, ಬ್ರಿಜೇಶ್ ಚೌಟ ಮೊದಲಾದವರು ಪಾಲ್ಗೊಂಡಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.